ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 5ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 8 ಸಮಮಿತಿ ಆಕೃತಿಗಳು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 8.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1. ಕೆಳಗಿನ ಪಟ್ಟಿಯಲ್ಲಿ ಮೇಲ್ಭಾಗದಲ್ಲಿ ಕೆಲವು ಚಿತ್ರಗಳನ್ನು ನೀಡಲಾಗಿದೆ. ಬಲಭಾಗದಲ್ಲಿ ಆಕೃತಿಯನ್ನು ತಿರುಗಿಸುವ ಪ್ರಮಾಣವನ್ನು ನೀಡಲಾಗಿದೆ. ಆ ಪ್ರಮಾಣದಲ್ಲಿ ಆಕೃತಿಯನ್ನು ತಿರುಗಿಸಿದಾಗ ಅದು ಮೊದಲಿನಂತೆ ಕಂಡರೆ ಸರಿ ಚಿಹ್ನೆಯಿಂದಲೂ, ಮೊದಲಿನಂತೆ ಕಾಣದಿದ್ದರೆ ತಪ್ಪು ಚಿಹ್ನೆಯಿಂದಲೂ ಸೂಚಿಸಿ. ಇಲ್ಲಿ ಕೆಲವೊಂದು ಆಕೃತಿಗಳನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಆಕೃತಿಯನ್ನು ತಿರುಗಿಸುವ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಈಗ ನಾವು ಆಕೃತಿಯನ್ನು ತಿರುಗಿಸಿ ಆಕೃತಿಯು ತಿರುಗಿದಾಗ ಮೊದಲಿನಂತೆಯೇ ಕಾಣುತ್ತಿದೆಯೇ ಇಲ್ಲವೇ ಎಂದು ಬರೆಯಬೇಕು. ಇಲ್ಲಿ ಅರ್ಧ ಸುತ್ತು ಎಂದರೆ ಒಂದು ಪೂರ್ಣ ಸುತ್ತಿಗೆ 1 ಎಂದು ನಾವು ತೆಗೆದುಕೊಳ್ಳಬೇಕು. ಅಂದರೆ 360 ಡಿಗ್ರಿ. 360 ಡಿಗ್ರಿ ಎಂದರೆ 0ಯಿಂದ 180, 180ರಿಂದ ಮತ್ತೊಮ್ಮೆ ನಾವು 0ಗೆ ಹೋದಾಗ 180 ಪ್ಲಸ್ 180 360 ಆಗುತ್ತದೆ. ಈಗ ನಾವು ಅರ್ಧ ಸುತ್ತು ಎಂದರೆ 0ಯಿಂದ 180 ಎಂದು ತೆಗೆದುಕೊಳ್ಳಬೇಕು. ಇದು ಅರ್ಧ ಸುತ್ತು ಆಗುತ್ತದೆ. 1/3 ಎಂದರೆ 1/3 ನಾವು 1/3 360ರಿಂದ ಗುಣಿಸೋಣ. 3 1 3 1 3 3 2 6. ಅಂದರೆ ಇಲ್ಲಿ 1/3 ಸುತ್ತು ಎಂದರೆ 120 ಡಿಗ್ರಿ. 120 ಡಿಗ್ರಿ ಇಲ್ಲಿದೆ. 1/4 ಸುತ್ತು ಅಂದರೆ ಕಾಲು ಸುತ್ತು ಎಂದರೆ ಇಲ್ಲಿ 360ರಲ್ಲಿ ಕಾಲು ಭಾಗ. 360ರಲ್ಲಿ ಕಾಲು ಭಾಗ ಎಂದರೆ 90 ಡಿಗ್ರಿ. 1/6 ಸುತ್ತು. 1/6 ಸುತ್ತು ಎಂದರೆ 1/6 ಗುಣಿಸು 360. 6 1 6 6 36, 1 0 ಇದೆ, 60 ಬಂದಿದೆ. ಆದ್ದರಿಂದ 1/6 ಸುತ್ತು ಎಂದರೆ 60 ಡಿಗ್ರಿ. ಈಗ ನಾವು ಅರ್ಧ ಸುತ್ತು. ಅರ್ಧ ಸುತ್ತು ಎಂದರೆ 180 ಡಿಗ್ರಿ ಇಲ್ಲಿದೆ. 1/3 ಸುತ್ತು 120 ಡಿಗ್ರಿ. 1/4 ಸುತ್ತು ಎಂದರೆ 90 ಡಿಗ್ರಿ ಮತ್ತು 1/6 ಸುತ್ತು ಎಂದರೆ 60 ಡಿಗ್ರಿ. ಈಗ ನಾವು ಈ ಕೋನಗಳಿಗೆ ಇಲ್ಲಿರುವ ಆಕೃತಿಗಳನ್ನು ತಿರುಗಿಸಿ ಆ ಆಕೃತಿಯು ಮೊದಲಿನಂತೆಯೇ ಕಾಣುತ್ತದೆಯೇ ಇಲ್ಲವೇ ಎಂದು ನೋಡೋಣ. ಮೊದಲನೇ ಆಕೃತಿ ಆಯತ. ಈಗ ನಾವು ಆಯತವನ್ನು ಇರಿಸಿದ್ದೇವೆ. ಈ ಆಯತಕ್ಕೆ ಒಂದು ಬಿಂದುವನ್ನು ಗುರುತಿಸೋಣ. ಈ ಬಿಂದು ಈಗ 0 ಡಿಗ್ರಿಯಲ್ಲಿದೆ. ಈಗ ನಾವು 1/2 ಸುತ್ತು ಅಂದರೆ 180 ಡಿಗ್ರಿಗೆ ಈ ಆಯತವನ್ನು ತಿರುಗಿಸಿ ನೋಡೋಣ. ಈಗ ನಾವು 180 ಡಿಗ್ರಿಗೆ ಆಯತವನ್ನು ತಿರುಗಿಸಿದ್ದೇವೆ. ಈ ಆಯತವು ನಮಗೆ ಮೊದಲಿನಂತೆಯೇ ಕಾಣಿಸುತ್ತಿದೆ. ಆದ್ದರಿಂದ ಅರ್ಧ ಸುತ್ತಿನಲ್ಲಿ ಮೊದಲಿನಂತೆ ಕಾಣಿಸುತ್ತಿದೆ. ನಾವು ಸರಿ ಚಿಹ್ನೆಯಿಂದ ಗುರುತಿಸಬೇಕು. 1/3 ಸುತ್ತು ಅಂದರೆ 120 ಡಿಗ್ರಿ. 120 ಡಿಗ್ರಿಗೆ ಈ ಬಿಂದುವನ್ನು ಸೇರಿಸೋಣ. ಈಗ ನಮಗೆ ಆಯತ ಮೊದಲಿನಂತೆ ಈ ರೀತಿಯಾಗಿ ಕಾಣಿಸುತ್ತಿಲ್ಲ, ಉದ್ದವಾಗಿ ಕಾಣಿಸುತ್ತಿದೆ. ಆದ್ದರಿಂದ ಇಲ್ಲಿ ನಾವು ತಪ್ಪು ಎಂದು ಬರೆಯಬೇಕು. 90 ಡಿಗ್ರಿ. 90 ಡಿಗ್ರಿಯಲ್ಲಿಯೂ ಕೂಡ ಆಯತ ನೇರವಾಗಿ ಕಾಣಿಸುತ್ತಿದೆ, ಈ ರೀತಿ ಕಾಣಿಸುತ್ತಿಲ್ಲ. ಆದ್ದರಿಂದ ಇಲ್ಲೂ ಕೂಡ ತಪ್ಪು ಎಂದು ಬರೆಯೋಣ. 1/6 60 ಡಿಗ್ರಿ. 60 ಡಿಗ್ರಿಗೆ ತಿರುಗಿಸಿದ್ದೇವೆ. ಈಗಲೂ ಕೂಡ ಇಲ್ಲಿ ಆಯತ ಮೊದಲಿನಂತೆ ಕಾಣಿಸುತ್ತಿಲ್ಲ. ಆದ್ದರಿಂದ ನಾವು ಇಲ್ಲೂ ಕೂಡ ತಪ್ಪು ಎಂದು ಬರೆಯಬೇಕು. ಎರಡನೇ ಆಕೃತಿ ವೃತ್ತ. ಈಗ ನಾವು ವೃತ್ತವನ್ನು ಇರಿಸಿದ್ದೇವೆ. ಇಲ್ಲಿ ಒಂದು ಬಿಂದುವನ್ನು ಗುರುತಿಸೋಣ. ಈಗ ನಾವು ಈ ಬಿಂದುವನ್ನು ಯಾವುದೇ ಕೋನಕ್ಕೆ ತಿರುಗಿಸಿದಾಗಲೂ ಕೂಡ ವೃತ್ತವು ವೃತ್ತವಾಗಿಯೇ ಕಾಣಿಸುತ್ತದೆ. ಆದ್ದರಿಂದ ಇಲ್ಲಿ ನಾವು ಎಲ್ಲ ಸುತ್ತುಗಳಲ್ಲಿ ವೃತ್ತ ಸಮನಾಗಿ ಕಾಣಿಸುತ್ತಿದೆ ಎಂದು ಬರೆಯಬೇಕು. ಇಲ್ಲಿ ಅರ್ಧ ಸುತ್ತಿನಲ್ಲೂ ಸಮನಾಗಿ ಕಾಣಿಸುತ್ತದೆ. 1/3 120ರಲ್ಲೂ ಅದೇ ರೀತಿ ಕಾಣಿಸುತ್ತಿದೆ. 90 ಡಿಗ್ರಿ. ಈಗಲೂ ಕೂಡ ವೃತ್ತ ಸಮನಾಗಿ ಕಾಣಿಸುತ್ತಿದೆ. 60 ಡಿಗ್ರಿ. ಈಗಲೂ ಕೂಡ ವೃತ್ತ ಸಮನಾಗಿ ಕಾಣಿಸುತ್ತಿದೆ. ಸರಿ ಚಿಹ್ನೆಯಿಂದ ನಾವು ಗುರುತಿಸಿದ್ದೇವೆ. ಮೂರನೇ ಆಕೃತಿ ತ್ರಿಭುಜ. ತ್ರಿಭುಜವನ್ನು ನಾವು ತೆಗೆದುಕೊಂಡಿದ್ದೇವೆ. ಈಗ ಇಲ್ಲಿ 0 ಡಿಗ್ರಿಯಲ್ಲಿ ಒಂದು ಬಿಂದುವನ್ನು ಗುರುತಿಸೋಣ. ಈಗ ನಾವು ಈ ಬಿಂದುವನ್ನು ಮೊದಲನೇ ಸುತ್ತು 180ಕ್ಕೆ ತಿರುಗಿಸೋಣ. 180ಕ್ಕೆ ತಿರುಗಿಸಿದಾಗ ತ್ರಿಭುಜ ಮೊದಲಿನಂತೆ ಕಾಣಿಸುತ್ತಿಲ್ಲ.
120 ಡಿಗ್ರಿ ಅಂದರೆ 1/3 ಸುತ್ತು. ಈಗ ಇಲ್ಲಿ ತ್ರಿಭುಜ 120 ಡಿಗ್ರಿಗೆ ಈ ಬಿಂದು ಸಮನಾಗಿದೆ. ತ್ರಿಭುಜ ಈಗ ನಮಗೆ ಮೊದಲಿನಂತೆಯೇ ಕಾಣಿಸುತ್ತಿದೆ, ಆದ್ದರಿಂದ ಸರಿ ಎಂದು ಗುರುತಿಸೋಣ. 90 ಡಿಗ್ರಿ, ಈಗ ನಾವು 90 ಡಿಗ್ರಿಗೆ ಜೋಡಿಸಬೇಕು. ಬಿಂದುವನ್ನು ಈಗ ನಾವು 90 ಡಿಗ್ರಿಗೆ ಜೋಡಿಸಿದ್ದೇವೆ. ತ್ರಿಭುಜ ಮೊದಲಿನಂತೆ ಕಾಣಿಸುತ್ತಿಲ್ಲ, ತಪ್ಪು ಎಂದು ಬರೆಯೋಣ. 60 ಡಿಗ್ರಿ, 60 ಡಿಗ್ರಿಗೆ ಈಗ ನಾವು ತ್ರಿಭುಜವನ್ನು ತಿರುಗಿಸೋಣ. 60 ಡಿಗ್ರಿಗೆ ಸಮನಾಗಿದೆ. ಈಗಲೂ ಕೂಡ ತ್ರಿಭುಜ ಇಲ್ಲಿ ಮೊದಲಿನಂತೆ ಕಾಣಿಸುತ್ತಿಲ್ಲ. ಇದೇ ರೀತಿಯಾಗಿ ನಾವು ಮುಂದಿನ ಆಕೃತಿಗಳನ್ನು ಬರೆಯೋಣ. ಈ ಆಕೃತಿ ಒಂದು ಷಡ್ಭುಜಾಕೃತಿಯಾಗಿದೆ. ಈ ಷಡ್ಭುಜಾಕೃತಿಯನ್ನು ಅರ್ಧ ಸುತ್ತು ಎಂದರೆ 180 ಡಿಗ್ರಿಗೆ ತಿರುಗಿಸಿದಾಗ ಮೊದಲಿನಂತೆಯೇ ಕಾಣಿಸುತ್ತದೆ. ಸರಿ ಚಿಹ್ನೆಯಿಂದ ಗುರುತಿಸೋಣ. ಮತ್ತು 120 ಡಿಗ್ರಿಗೆ ಜೋಡಿಸಿದಾಗಲೂ ಕೂಡ ಮೊದಲಿನಂತೆಯೇ ಕಾಣಿಸುತ್ತದೆ. 90 ಡಿಗ್ರಿಗೆ ಜೋಡಿಸಿದಾಗ ಮೊದಲಿನಂತೆ ಕಾಣಿಸುವುದಿಲ್ಲ. 1/6 ಸುತ್ತು ಅಂದರೆ 60 ಡಿಗ್ರಿಗೆ ಜೋಡಿಸಿದಾಗ ಮೊದಲಿನಂತೆ ಕಾಣಿಸುತ್ತದೆ. ಸರಿ ಚಿಹ್ನೆಯಿಂದ ಗುರುತಿಸೋಣ. ಇದು ಒಂದು ಪಂಚಭುಜಾಕೃತಿ. ಈ ಪಂಚಭುಜಾಕೃತಿಯು ಯಾವ ಸುತ್ತಿನಲ್ಲೂ ಕೂಡ ಮೊದಲಿನಂತೆ ಕಾಣಿಸುವುದಿಲ್ಲ. ಈ ಬಾಹುಗಳು 5 ಇರುವುದರಿಂದ ಇದು ಬೆಸ ಸಂಖ್ಯೆಯ ಬಾಹುಗಳನ್ನು ಹೊಂದಿದೆ. ಆದ್ದರಿಂದ ಇದು ಯಾವುದೇ ಸುತ್ತುಗಳಲ್ಲೂ ಕೂಡ ಈ ಮೊದಲಿನ ಆಕೃತಿಯಂತೆ ಕಾಣಿಸುವುದಿಲ್ಲ. ಆದ್ದರಿಂದ ನಾವು ಎಲ್ಲ ಸುತ್ತಿನಲ್ಲೂ ಕೂಡ ತಪ್ಪು ಎಂದು ಬರೆಯಬೇಕು. ಡಬ್ಲ್ಯೂ ಕೂಡ ಯಾವುದೇ ಸುತ್ತಿನಲ್ಲೂ ಕೂಡ ಒಂದೇ ರೀತಿಯಾಗಿ ಕಾಣಿಸುವುದಿಲ್ಲ. ಈ ಡಬ್ಲ್ಯೂ ನಾವು ತಿರುಗಿಸುತ್ತಾ ಹೋದಂತೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸುತ್ತದೆ. ಈಗ ನಾವು ನೋಡಬಹುದು. ಈಗ ಪ್ರತಿಯೊಂದು ಬದಿಯಲ್ಲೂ ನಾವು ಈ ಡಬ್ಲ್ಯೂವನ್ನು ತಿರುಗಿಸಿದಾಗ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸುತ್ತಿದೆ. ಆದ್ದರಿಂದ ನಾವು ಯಾವುದೇ ಸುತ್ತಿನಲ್ಲೂ ಕೂಡ ಈ ಡಬ್ಲ್ಯೂವನ್ನು ಮೊದಲಿನಂತೆ ಕಾಣಿಸಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲ ಸುತ್ತುಗಳಲ್ಲಿ ನಾವು ತಪ್ಪು ಎಂದು ಬರೆಯೋಣ. ಈಗ ನಾವು ಈ ಆಕೃತಿಯನ್ನು ನೋಡೋಣ. ಈ ಆಕೃತಿಯಲ್ಲಿ 8 ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು 8ಅನ್ನು ಅರ್ಧ ಸುತ್ತು ಎಂದರೆ ಈ ರೀತಿಯಾಗಿ ಅರ್ಧ ಸುತ್ತು ತಿರುಗಿಸಿದಾಗ ಮೊದಲಿನಂತೆ 8ರಂತೆ ಕಾಣಿಸುತ್ತದೆ. ಆದ್ದರಿಂದ 1/2ರಲ್ಲಿ ಮೊದಲಿನಂತೆ ಕಾಣಿಸುತ್ತದೆ. ಮತ್ತೆ ಇಲ್ಲಿ ಯಾವುದೇ ಕೋನದಲ್ಲೂ ಕೂಡ ಇದು ಮೊದಲಿನಂತೆ ಕಾಣಿಸುವುದಿಲ್ಲ. ಆದ್ದರಿಂದ ನಾವು ಈ ಎಲ್ಲ ಕೋನಗಳಲ್ಲಿ ಅಥವಾ ಈ ಎಲ್ಲ ಸುತ್ತುಗಳಲ್ಲಿ ತಪ್ಪು ಚಿಹ್ನೆಯಿಂದ ಗುರುತಿಸಬೇಕು. ಈಗ ನಾವು ಈ ಚಿತ್ರವನ್ನು ನೋಡೋಣ. ಈ ಚಿತ್ರವು ಅರ್ಧ ಸುತ್ತು ಸುತ್ತಿದಾಗ ಮೊದಲಿನಂತೆ ಕಾಣಿಸುತ್ತದೆ. 1/3 ಸುತ್ತು ಅಂದರೆ 120 ಡಿಗ್ರಿಯಲ್ಲಿ ಇಟ್ಟಾಗ ಮೊದಲಿನಂತೆ ಕಾಣಿಸುವುದಿಲ್ಲ. ಮತ್ತು 1/4 ಸುತ್ತನ್ನು ಸುತ್ತಿದಾಗ ಮೊದಲಿನಂತೆ ಕಾಣಿಸುತ್ತದೆ. 1/6 ಸುತ್ತು ಸುತ್ತಿದಾಗ ಮೊದಲಿನಂತೆ ಕಾಣಿಸುವುದಿಲ್ಲ. ಈಗ ನಾವು ಈ ಚಿತ್ರವನ್ನು ನೋಡೋಣ. ಈ ಚಿತ್ರ ಅರ್ಧ ಸುತ್ತಿನಲ್ಲಿ ಮೊದಲಿನಂತೆ ಕಾಣಿಸುತ್ತದೆ. 1/3 ಸುತ್ತಿನಲ್ಲಿ ಕಾಣಿಸುವುದಿಲ್ಲ. 1/4 ಸುತ್ತಿನಲ್ಲಿ ಕಾಣಿಸುತ್ತದೆ ಮತ್ತು 1/6 ಸುತ್ತಿನಲ್ಲಿ ಮೊದಲಿನಂತೆ ಕಾಣಿಸುವುದಿಲ್ಲ. ಈಗ ನಾವು ಈ ಚಿತ್ರವನ್ನು ನೋಡೋಣ. ವೃತ್ತದಲ್ಲಿ ಮತ್ತೆ ಅವರು 6 ವೃತ್ತಗಳನ್ನು ಕೊಟ್ಟಿದ್ದಾರೆ. ಅರ್ಧ ಸುತ್ತು ಮತ್ತು 1/3 ಸುತ್ತಿನಲ್ಲಿ ಮೊದಲಿನಂತೆ ಕಾಣಿಸುತ್ತದೆ. 1/4 ಸುತ್ತಿನಲ್ಲಿ ಕಾಣಿಸುವುದಿಲ್ಲ. 1/6 ಸುತ್ತಿನಲ್ಲಿ ಮೊದಲಿನಂತೆ ಕಾಣಿಸುತ್ತದೆ. ಈಗ ನಾವು ಈ ವೃತ್ತದ ಚಿತ್ರವನ್ನು ನೋಡೋಣ. ವೃತ್ತವು ಎಲ್ಲ ಕೋನಗಳಲ್ಲಿಯೂ ಕೂಡ ಮೊದಲಿನಂತೆಯೇ ಕಾಣಿಸುತ್ತದೆ. ಆದ್ದರಿಂದ ನಾವು ಈ ಎಲ್ಲ ಸುತ್ತುಗಳಲ್ಲಿ ಸರಿ ಚಿಹ್ನೆಯನ್ನು ಹಾಕಬೇಕು. ಪ್ರಶ್ನೆ ನಂಬರ್ 2. ಇಲ್ಲಿ ಕೊಟ್ಟಿರುವ ಆಕೃತಿಗಳನ್ನು 3ನೇಯ ಒಂದು ಸುತ್ತು ತಿರುಗಿಸಿದಾಗ ಬರುವ ಆಕೃತಿ ಮೊದಲಿನಂತೆ ಕಾಣುತ್ತಿಲ್ಲ. 3ನೇಯ ಒಂದು ಸುತ್ತು ತಿರುಗಿಸಿದಾಗ ಮೊದಲಿನಂತೆ ಕಾಣಲು ಸೂಕ್ತ ವ್ಯತ್ಯಾಸಗಳನ್ನು ಮಾಡಿ. ಇಲ್ಲಿ ಈ ಚಿತ್ರವು 3ನೇ ಒಂದು ಸುತ್ತು ತಿರುಗಿಸಿದಾಗ ಮೊದಲಿನಂತೆ ಕಾಣಿಸುತ್ತಿಲ್ಲ. ಮೊದಲಿನಂತೆ ಕಾಣಿಸಲು ಅವರು ಈ ರೀತಿಯ ವ್ಯತ್ಯಾಸವನ್ನ ಮಾಡಿದ್ದಾರೆ. ಈಗ ನಾವು ಎ ಚಿತ್ರದಲ್ಲಿ ವ್ಯತ್ಯಾಸವನ್ನ ಮಾಡುವಾಗ ಇಲ್ಲಿ 1, 2 ಸಣ್ಣ ಸಣ್ಣ ವೃತ್ತಗಳನ್ನು ಕೊಟ್ಟಿದ್ದಾರೆ. ಈಗ ನಾವು 3ನೇ ಸಣ್ಣ ವೃತ್ತವನ್ನ ಬಿಡಿಸೋಣ. ಈ 3ನೇ ಸಣ್ಣ ವೃತ್ತವನ್ನ ಬಿಡಿಸಿದಾಗ ಚಿತ್ರವು 3ನೇ ಒಂದು ಸುತ್ತು ತಿರುಗಿಸಿದಾಗ ಮೊದಲಿನಂತೆ ಕಾಣಿಸುತ್ತದೆ. ಇಲ್ಲಿ 1, 2
2 ಸೊನ್ನೆಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ಈ ಎಲ್ಲ ಭಾಗದಲ್ಲಿಯೂ ಕೂಡ ಒಂದೊಂದು ಚಿಕ್ಕ ವೃತ್ತಗಳನ್ನು ಹಾಕೋಣ. ಈ ಎಲ್ಲ ಚಿಕ್ಕ ಚಿಕ್ಕ ವೃತ್ತಗಳನ್ನು ಹಾಕಿದಾಗ ಮೂರನೇ ಒಂದು ಸುತ್ತಿದಾಗ ಈ ಚಿತ್ರವು ಮೊದಲಿನಂತೆ ಕಾಣಿಸುತ್ತದೆ. ಇದು ಒಂದು ತ್ರಿಭುಜವಾಗಿದೆ. ಈ ತ್ರಿಭುಜದಲ್ಲಿ ತ್ರಿಭುಜದ ತುದಿ ಮತ್ತು ತ್ರಿಭುಜದ ಪಾದಕ್ಕೆ ಒಂದು ಗೆರೆಯನ್ನ ಎಳೆದಿದ್ದಾರೆ. ಈಗ ನಾವು ಈ ತ್ರಿಭುಜದ ತುದಿಗೆ ಒಂದು ಗೆರೆಯನ್ನ ಎಳೆದು ತ್ರಿಭುಜದ ಪಾದಕ್ಕೆ ಒಂದು ಗೆರೆಯನ್ನ ಎಳೆಯೋಣ. ಈಗ ನಾವು ತ್ರಿಭುಜದ ಈ ತುದಿಗೆ ಒಂದು ಗೆರೆಯನ್ನ ಎಳೆದು ಪಾದಕ್ಕೆ ಒಂದು ಗೆರೆಯನ್ನ ಎಳೆಯೋಣ. ಇಲ್ಲಿ ನಾವು 4 ಗೆರೆಗಳನ್ನ ಎಳೆದಿದ್ದೇವೆ. ಈಗ ನಾವು ಈ ಚಿತ್ರವನ್ನು ಮೂರನೆಯ ಒಂದು ಸುತ್ತು ತಿರುಗಿಸಿದಾಗ ಈ ಚಿತ್ರ ಮೊದಲಿನಂತೆ ಕಾಣಿಸುತ್ತದೆ. ಪ್ರಶ್ನೆ ನಂಬರ್ 3 ಎ. ಎರಡನೆಯ ಒಂದು ಸುತ್ತು ತಿರುಗಿಸಿದಾಗ ಆಕಾರ ಬದಲಾಗದ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನು ಪಟ್ಟಿ ಮಾಡಿ. ಉದಾಹರಣೆಯಾಗಿ ಎಕ್ಸ್ ಅನ್ನು ಅವರು ಕೊಟ್ಟಿದ್ದಾರೆ. ಎರಡನೆಯ ಒಂದು ಸುತ್ತು ತಿರುಗಿಸಿದಾಗ ಆಕಾರ ಬದಲಾಗದ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನು ನಾವು ಈಗ ಬರೆಯೋಣ. ಎಚ್, ಐ, ಎನ್, ಓ, ಎಸ್ ಮತ್ತು ಝಡ್ ಈ ಎಲ್ಲ ಅಕ್ಷರಗಳನ್ನು ನಾವು ಅರ್ಧ ಸುತ್ತು ತಿರುಗಿಸಿದಾಗ, ಅಂದರೆ ಇಲ್ಲಿ ನಾವು ನೋಡಬಹುದು ಈಗಲೂ ಕೂಡ ಈ ಎಲ್ಲ ಅಕ್ಷರಗಳು ಮೊದಲಿನಂತೆ ಕಾಣಿಸುತ್ತವೆ. ಝಡ್, ಎಸ್, ಓ, ಎನ್, ಐ, ಎಚ್ ಈ ರೀತಿಯಾಗಿ ಇವು ಅರ್ಧ ಸುತ್ತು ಸುತ್ತಿದಾಗ ಮೊದಲಿನಂತೆ ಕಾಣಿಸುತ್ತವೆ. ಬಿ ಪ್ರಶ್ನೆ. ಆಂಗ್ಲ ಭಾಷೆಯ ಯಾವ ದೊಡ್ಡ ಅಕ್ಷರವನ್ನು 4ನೆಯ ಒಂದು ಸುತ್ತು ತಿರುಗಿಸಿದಾಗ ಇನ್ನೊಂದು ಅಕ್ಷರ ಸಿಗುತ್ತದೆ? ಇಲ್ಲಿ ಆಂಗ್ಲ ಭಾಷೆಯ ಎನ್ ಅಕ್ಷರವನ್ನು ನಾವು 4ನೆಯ ಒಂದು ಸುತ್ತು ತಿರುಗಿಸಿದಾಗ ಇನ್ನೊಂದು ಅಕ್ಷರ ಸಿಗುತ್ತದೆ. 4ನೆಯ ಒಂದು ಸುತ್ತು ಎಂದರೆ ಇಲ್ಲಿ 0, 4ನೆಯ ಒಂದು ಸುತ್ತು ಎಂದರೆ 90 ಡಿಗ್ರಿ ಎಂದು ಅರ್ಥ. ಈಗ ನಾವು ಈ ಎನ್ ಅನ್ನು 4ನೆಯ ಒಂದು ಸುತ್ತು ತಿರುಗಿಸೋಣ. 4ನೆಯ ಒಂದು ಸುತ್ತು ತಿರುಗಿಸಿದಾಗ ಇಲ್ಲಿ ಝಡ್ ಅಕ್ಷರ ದೊರೆಯುತ್ತಿದೆ. ಈ ಅಕ್ಷರವನ್ನು ನಾವು ನೇರವಾಗಿ ಇಟ್ಟಾಗ ಎನ್ ಮತ್ತು 4ನೆಯ ಒಂದು ಸುತ್ತು ತಿರುಗಿಸಿದಾಗ ಝಡ್ ಅಕ್ಷರ ದೊರೆಯುತ್ತಿದೆ. ಸಿ. ಎರಡನೆಯ ಒಂದು ಸುತ್ತು ತಿರುಗಿದ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳ ಚಿತ್ರ ಬಿಡಿಸಿ. ಇಲ್ಲಿ ಎರಡನೆಯ ಒಂದು ಅಂದರೆ ಅರ್ಧ ಸುತ್ತು ತಿರುಗಿಸಿದ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳ ಚಿತ್ರ ಬಿಡಿಸಲು ಹೇಳುತ್ತಿದ್ದಾರೆ. ಈಗ ನಾವು ಪ್ರಶ್ನೆ ನಂಬರ್ 1ರಲ್ಲಿ ಅರ್ಧ ಸುತ್ತು ತಿರುಗಿಸಿದಾಗ ಮೊದಲಿನಂತೆ ಕಾಣುವ ಆಕೃತಿಗಳ ಚಿತ್ರವನ್ನ ಗಮನಿಸೋಣ. ಇಲ್ಲಿ ಅರ್ಧ ಸುತ್ತು ತಿರುಗಿಸಿದಾಗ ಆಯತ, ವೃತ್ತ, ಷಡ್ಭುಜಾಕೃತಿ, 8 ಮತ್ತು ಈ 4 ಆಕೃತಿಗಳು ಮೊದಲಿನಂತೆ ಕಾಣಿಸುತ್ತವೆ. ನಾವು ಈ ಆಕೃತಿಗಳಲ್ಲಿ ಯಾವುದಾದರೂ 2 ಆಕೃತಿಗಳನ್ನು ಬಿಡಿಸೋಣ. ಇಲ್ಲಿ ಅರ್ಧ ಸುತ್ತು ಸುತ್ತಿದಾಗ ಆಯತ ಮತ್ತು ಷಡ್ಭುಜಾಕೃತಿ ಮತ್ತು ವೃತ್ತ ಈ 3 ಚಿತ್ರಗಳು ಮೊದಲಿನಂತೆ ಕಾಣುತ್ತವೆ. ಆದ್ದರಿಂದ ನಾವು ಈ 3 ಚಿತ್ರಗಳನ್ನು ಬಿಡಿಸೋಣ. ಆಯತ, ವೃತ್ತ ಮತ್ತು ಷಡ್ಭುಜಾಕೃತಿ. ಪ್ರಶ್ನೆ ನಂಬರ್ 4. 4ನೆಯ ಒಂದು ಸುತ್ತು ತಿರುಗಿದ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳ ಚಿತ್ರ ಬಿಡಿಸಿ. ಇಲ್ಲಿ ನಾವು ಚೌಕ ಮತ್ತು ವೃತ್ತವನ್ನ ಬಿಡಿಸೋಣ. ಈ 2 ಆಕೃತಿಗಳು 4ನೆಯ ಒಂದು ಸುತ್ತು ತಿರುಗಿಸಿದಾಗ ಮೊದಲಿನಂತೆ ಕಾಣಿಸುತ್ತವೆ. ಪ್ರಶ್ನೆ ನಂಬರ್ 5. 3ನೆಯ ಒಂದು ಸುತ್ತು ತಿರುಗಿದ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳ ಚಿತ್ರ ಬಿಡಿಸಿ. ಇಲ್ಲಿ 3ನೆಯ ಒಂದು ಸುತ್ತು ತಿರುಗಿದ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳು, ಒಂದು ಷಡ್ಭುಜಾಕೃತಿ, ಇನ್ನೊಂದು ನಾವು ತ್ರಿಭುಜವನ್ನ ಬಿಡಿಸಬಹುದು. ಈ 2 ಆಕೃತಿಗಳು 3ನೆಯ ಒಂದು ಸುತ್ತು ತಿರುಗಿಸಿದಾಗ ಮೊದಲಿನಂತೆ ಕಾಣಿಸುತ್ತವೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 8.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 9 3 ಆಯಾಮದ ಆಕೃತಿಗಳು ಪಾಠದ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.